ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ಉಡುಪಿ ಒಂದು ಅಪೂರ್ವ ಸಾಂಸ್ಕೃತಿಕ ಕ್ಷೇತ್ರವಾಗಿ ವಿಶ್ವ ಭೂಪಟದಲ್ಲಿ ಹೆಸರುವಾಸಿಯಾಗಿದೆ. ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ಸಮಾನವಾಗಿ ಸಿಗಬೇಕು ಅನ್ನೋದು ಪರ್ಕಳದ ಈ ರತ್ನ ಸಂಜೀವ ಕಲಾಮಂಡಲ ಸಂಸ್ಥೆಯ ಆಶಯ. ಹಾಗಾಗಿ ಬಡ ಮಧ್ಯಮ ವರ್ಗದ ಸಾಮಾನ್ಯ ಜನರಿಗೂ ಉಚಿತವಾಗಿ ವಿವಿಧ ಸಾಂಸ್ಕೃತಿಕ ಕಲೆಗಳನ್ನು ಅಭ್ಯಾಸ ಮಾಡುವ ಅವಕಾಶವನ್ನು ನೀಡುತ್ತಾ ಬಂದಿದೆ. ಕೇವಲ ಕಲಿತರೆ ಸಾಲದು, ಪ್ರದರ್ಶನಕ್ಕೆ ಅವಕಾಶವೂ ಸಿಗಬೇಕು. ಅದಕ್ಕೂ ವೇದಿಕೆ ಕಲ್ಪಿಸಿರುವುದು ಈ ಸಂಸ್ಥೆಯ ಹೆಚ್ಚುಗಾರಿಕೆ. ವಿದ್ಯೆ ಸಂಪಾದನೆಯ ದಾರಿ ತೋರಿಸಿದರೆ ಸಂಸ್ಕೃತಿಯು ಸಂಸ್ಕಾರಯುತ ಜೀವನಕ್ಕೆ ಮುನ್ನುಡಿ ಬರೆಯುತ್ತದೆ. ಮಣಿಪಾಲವೆಂಬ ವಿದ್ಯಾಕಾಶಿಯ ನೆರಳಲ್ಲಿ ಸಾಂಸ್ಕೃತಿಕ ಕಲಿಕೆ ಮತ್ತು ಪ್ರದರ್ಶನ ಸದ್ದಿಲ್ಲದೆ ನಡೆಯುತ್ತಿರುವುದು ಶಿವಪ್ರೇರಣಾ ಚಾರಿಟೇಬಲ್ ಟ್ರಸ್ಟ್ನ ಕನಸುಗಾರರಾದ ಮಹೇಶ್ ಠಾಕೂರ್ ಅವರ ಒತ್ತಾಸೆಯಿಂದ. ಅಂದಹಾಗೆ ನಿಮ್ಮ ಮಕ್ಕಳಿಗೆ ಅಪರೂಪದ ಕಲಾ ಪ್ರಕಾರಗಳನ್ನು ಕಲಿಸಬೇಕೆಂಬ ಮನಸ್ಸಿದ್ದರೆ ಟ್ರಸ್ಟ್ ಇಲ್ಲಿ ಉಚಿತ ಅವಕಾಶ ಕಲ್ಪಿಸಿದೆ. ಮಣಿಪಾಲ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಒಂದು ಮಾಡರ್ನ್ ಸಿಟಿ ಅನ್ನುವಂಥ ಒಂದು ಇದಿದೆ. ಅಲ್ಲಿ ಆ ಪ್ರದೇಶದಲ್ಲಿ ಮಕ್ಕಳಿಗೆ ನಾವು ಒಂದು ಕಲೆಯನ್ನು ಆಸಕ್ತಿಯನ್ನು ತುಂಬಿಸಬೇಕನ್ನುವಂಥ ಒಂದು ಆಸಕ್ತಿಯಿಂದ ಮತ್ತು ಮಣಿಪಾಲದಲ್ಲಿ ಕೆಲಸ ಮಾಡುವಂಥ ಒಂದು ಮಿಡಿಲ್ ಕ್ಲಾಸ್ ಜನ, ಈ ಸ್ವೀಪರ್ ಇರ್ಬೋದು ಅಥವಾ ಕ್ಲರಿಕಲ್ ಇರ್ಬೋದು, ಅವರ ಮಕ್ಕಳಿಗೆ ಫೀಸನ್ನು ಕೊಟ್ಟು, ಕಲೆಗೆ ಫೀಸನ್ನು ಕೊಟ್ಟು ಕಲಿಯುವಂಥದ್ದು ಭಾರಿ ಕಷ್ಟ. ಅದಕ್ಕೋಸ್ಕರ ಆ ಒಂದು ಪ್ರದೇಶದಲ್ಲಿ ಸಾಕಷ್ಟು ಮನೆಗಳು, ಸಾಕಷ್ಟು ಕುಟುಂಬಗಳು ಇದ್ದಾರೆ. ಅವರ ಮಕ್ಕಳಿಗೆ ಕಲಿಸ್ಬೇಕನ್ನುವಂಥ ಒಂದು ಆಸಕ್ತಿಯಿಂದ ನಾವು ಅದನ್ನು ಪ್ರಾರಂಭ ಮಾಡಿತ್ತು. ಇವತ್ತು ಸುಮಾರು 250 ವಿದ್ಯಾರ್ಥಿಗಳು ನಮ್ಮಲ್ಲಿ ಈ ಕಲೆ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಅದೊಂದು ಭಾರಿ ಖುಷಿಯ ನಮಗೆ ಒಂದು ವಿಷಯವಾಗಿದೆ. ಸುಮಾರು 3 ವರ್ಷದಲ್ಲಿ ಕಲಿತಂಥ ಏನು ಕಲಾ ವಿದ್ಯಾಭ್ಯಾಸವಿದೆ ಅದನ್ನು ಪ್ರದರ್ಶಿಸುವಂಥ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನನ್ನ ಮಗಳು ರತ್ನ ಸಂಜೀವ ಕಲಾಮಂಡಲದಲ್ಲಿ ಸಂಗೀತ ಕಲಿತಾ ಇದ್ದಾಳೆ. ಒಳ್ಳೆ ಸಂಗೀತ ಕಲಿಸಿಕೊಡ್ತಾ ಇದ್ದಾರೆ. ಉಷಾ ಹೆಬ್ಬರ್ನಿಂದ ಸಂಗೀತ ಕಲಿತಾ ಇದ್ದಾಳೆ. ನನ್ನ ಹೆಸರು ಸುಕನ್ಯಾ. ನನ್ನ ಮಗಳು ಸಾನ್ವಿ ಅಂತೇಳಿ, ಅವಳು 8th ಸ್ಟ್ಯಾಂಡರ್ಡು ಓದ್ತಿದ್ದಾಳೆ. ಅವಳು 1 ವರ್ಷದಿಂದ ಸಂಗೀತ ಕ್ಲಾಸಿಗೆ ಇಲ್ಲಿ ಬರ್ತಿದ್ದಾಳೆ. ರತ್ನ ಸಂಜೀವ ಕಲಾಮಂಡಲ ಇದರಲ್ಲಿ ಮಹೇಶ್ ಠಾಕೂರ್ ಅವರು ಫ್ರೀಯಾಗಿ ಇದು ಎಜುಕೇಷನ್ ಕೊಡ್ತಾ ಇದ್ದಾರೆ, ಸಂಗೀತ ಕ್ಲಾಸ್. ಹಾಗೆ ಅವಳು 1 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ಸಂಗೀತ ಕಲಿತಿದ್ದಾಳೆ. ಉಷಾ ಹೆಬ್ಬಾರ್ ಅವರು ತಮ್ಮ ಮಕ್ಕಳಂತೆ ನಾನು ಒಳ್ಳೆ ರೀತಿಯಲ್ಲಿ ಇದು ಮಾಡಿ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ಅವರು. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಕಲೆಗಳನ್ನು ಕಲಿಸುವಂಥ ಗುರುಗಳನ್ನು ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ರತ್ನ ಸಂಜೀವ ಕಲಾಮಂಡಲ ಅನ್ನುವಂಥದ್ದು ಕರ್ನಾಟಕದಲ್ಲೇ ಒಂದು ಮಾದರಿಯ ಈ ಕಲೆಗಳನ್ನು ಮಕ್ಕಳಲ್ಲಿ ತುಂಬಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ. ನಮ್ಮ ಈ ರತ್ನ ಸಂಜೀವ ಕಲಾಮಂಡಲದಲ್ಲಿ ತಬಲಾ, ಹಾರ್ಮೋನಿಯಂ, ಸಂಗೀತ, ಶಾಸ್ತ್ರೀಯ ಸಂಗೀತ, ಭಜನೆ, ಚಿತ್ರಕಲಾ ಮತ್ತು ಭಗವದ್ಗೀತೆ ಮತ್ತು ಯೋಗ ಮಣಿಪಾಲದ ಆಸುಪಾಸಿನ ಮಕ್ಕಳಲ್ಲಿ ತುಂಬಿಸುವಂಥ ಒಂದು ಪ್ರಯತ್ನವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ.